ಎಲ್ಲರಿಗೂ ಬನ್ನಿ ಗಣೇಶ ಏನ್ ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಮೊದಲನೇದಾಗಿ ನಿಮ್ಮ ಮನೆಗೆ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮಿಂದ ಯಾರು ದೇವರು ನಿಮ್ಗೆ ಆಶೀರ್ವಾದ ಮಾಡದೇ ಇರೋ ಹಾಗೆ, ಗಣೇಶನ ಆಶೀರ್ವಾದ ಮಾರ್ಗದರ್ಶನ ನಿಮ್ಮವರೆಗೂ ತಲುಪದೇ ಇರೋ ಹಾಗೆ ಮಾಡಿದ್ದಾರೆ. ಅವರ ವಿರುದ್ಧ ನೀವೇನ್ ಕ್ರಮ ತಗೊಂಡ್ರಿ, ಹೇಳಿದ ವಿಚಾರಗಳು ಯಾವುದು ನಡೆಸ್ಕೊಟ್ಟಿಲ್ಲ, ಯಾಕೆ ಅನ್ನುವಂಥ ಮಾತಿದೆ ಇಲ್ಲಿ. ಸೊ ಎಲ್ಲೋ ಒಂದ್ ಕಡೆ ವೇಸ್ಟ್ ಆಫ್ ಬ್ಲೆಸ್ಸಿಂಗ್ಸ್ ಆಗಬಾರ್ದು ಅನ್ನುವಂಥದ್ದು ಇದೆ. ರಾಂಗ್ ಡೈರೆಕ್ಷನ್ ಅಲ್ಲಿ, ರಾಂಗ್ ವೇಲಿ ನಿಮಗ್ ಸಿಕ್ಕಿದಂತ ಬ್ಲೆಸ್ಸಿಂಗ್ಸ್ ಎಲ್ಲ ಹೋಗ್ತಾ ಇದೆ ಅನ್ನೋದಿದೆ ಇಲ್ಲಿ. ನಿಮಗ್ ಸಿಕ್ಕಿರುವಂತ ಆಶೀರ್ವಾದನ ಅಥವಾ ನಿಮಗ್ ಬರ್ಬೇಕಾಗಿರುವಂತ ಅದೃಷ್ಟನ ಯಾರೋ ತಮಗೆ ಬೇರೆಯವರಿಗೆ ಬಳಸ್ಕೊಳ್ತಿದ್ದಾರೆ ಅಥವಾ ತಮ್ಮ ಉಪಯೋಗಕ್ಕೋಸ್ಕರ ಅದನ್ನ ಬಳಸ್ಕೊಳ್ತಿದ್ದಾರೆ ಅನ್ನೋ ಸ್ವಲ್ಪ ಹೆಚ್ಚಿನ ಗಮನನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಒಂದ್ ಸ್ವಲ್ಪ ನೆಗೆಟಿವಿಟಿ ಮಾಡಿರ್ಬಹುದು. ಮನೆ ಹಿಂದಿನ ನಿಮ್ಮ ಮನೆಯ ಹಿಂಭಾಗದಲ್ಲಿ ಅಕ್ಕಪಕ್ಕದವರಿಂದ ತೊಂದರೆ ಆಗಿದೆ ಅನ್ನುವಂಥದ್ದು ಇದೆ. ಯಾರು ಮಾಡಿದ್ದಾರೆ ಇದನ್ನ, ಯಾಕೆ ಈ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಬರ್ದಿರೋ ಹಾಗೆ ತಡೆದಿರೋದು ಯಾರು, ಅಥವಾ ಆ ಬ್ಲೆಸ್ಸಿಂಗ್ಸ್ ಬೇರೆ ಎಲ್ಲಿ ಹೋಗ್ತಾ ಇದೆ, ನಿಮಗ್ ಬರ್ಬೇಕಾಗಿದ್ದಂತಹ ಆಶೀರ್ವಾದ ಎಲ್ಲಿ ಹೋಗಿ ತಲುಪ್ತಿದೆ ಅನ್ನುವಂಥದ್ದಕ್ಕೆ ನಿಮ್ಮ ಅಕ್ಕಪಕ್ಕದವರೇ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಎಡಗಡೆ, ಬಲಗಡೆ ಮತ್ತು ಎದುರುಗಡೆ, ಹಿಂದೆಗಡೆ 4 ಕಡೆಯಿಂದ 4 ಮನೆಗಳಿಂದ ನಿಮ್ಮ ಮನೆಯ ಮೇಲೆ ಪ್ರಯೋಗ ಆಗಿದೆ ಅನ್ನುವಂಥದ್ದು ಇದೆ. ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಗಮನನ ಹರಿಸಿ ಎಚ್ಚರಿಕೆಯನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಪ್ರಾಣಕ್ಕೆ ಅಪಾಯ ಮಾಡಿದ್ದಾರೆ, ಒಂದಷ್ಟು ಪ್ರಾಣಕ್ಕೆ ತೊಂದರೆ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚಿನ ಗಮನನ ಮಾಡಿ ಇಟ್ಕೊಳ್ಳಿ ಎನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚು ಸೆಕ್ಯೂರಿಟಿನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾರಿಗ ಏನ್ ಗೊತ್ತೋ ಗೊತ್ತಿಲ್ವೋ ಅದೆಲ್ಲ ತಲೆ ಕೆಡ್ಸ್ಕೊಳ್ಬೇಡಿ. ನಿಮ್ಗೆ ಏನ್ ಗೊತ್ತೋ ಗೊತ್ತಿಲ್ವೋ ತಲೆ ಕೆಡ್ಸ್ಕೊಳ್ಬೇಡಿ. ಯಾವ ರೀತಿ ನಿಮ್ಗೆ ಬ್ಲೆಸ್ಸಿಂಗ್ಸ್, ಪ್ರೊಟೆಕ್ಷನ್ ಸಿಗಬಹುದು ಅದನ್ನ ನೋಡ್ಕೊಳ್ಳಿ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಸೀದಾ ಗಣೇಶನ್ ದೇವಸ್ಥಾನಕ್ಕೆ ಅಥವಾ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಮುಡುಪನ್ನ ಕಟ್ಬಿಟ್ಟು ಬನ್ನಿ. ನೀನ್ ಈ ಗ್ರಾಮದಲ್ಲಿ ಇರೋದು ನಿಜಾನೇ ಆಗಿದ್ರೆ, ನಮಗೂ ನೀನ್ ರಕ್ಷೆ ಕೊಡ್ತಿರೋದು ನಿಜಾನೇ ಆಗಿದ್ರೆ, 2 ರಿಂದ 4 ದಿನದೊಳಗೆ ನಮ್ಗೆ ಯಾರು ತೊಂದ್ರೆ ಮಾಡಿದಾರೋ ಅವ್ರ ಮನೇಲಿ ಆ ತೊಂದ್ರೆನ ತೋರ್ಸು. ನಮ್ಗೆ ಯಾರು ಮಾಡಿದಾರೋ ಅದು ಅವರಿಗೆ ರಿಟರ್ನ್ ಆಗೋ ಹಾಗೆ ಮಾಡು. ಆಗ ನೀನು ಈ ಗ್ರಾಮ ದೇವತೆ ಅಂತ ಒಪ್ಕೊಂಡು ನಾನು ನಿನ್ಗೆ ಪೂಜೆ ಮಾಡಿ ಹೋಗ್ತೀನಿ, ಇಲ್ಲ ಅಂದ್ರೆ ನಾನು ಈ ಊರ್ನ ಬಿಟ್ಟು ಹೋಗ್ತೀನಿ ಅಂತ ಗ್ರಾಮ ದೇವತೆಗೆ ಹೇಳ್ಬಿಟ್ಟು ಬನ್ನಿ. ಸೊ ಅಷ್ಟ್ರಲ್ಲಿ ನಿಮ್ ಸಮಸ್ಯೆ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಮೇ ಬಿ ಪರಿಹಾರ ಸಿಕ್ಕಿದ್ರೆ ಪರಿಹಾರ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಮನೆ ಚೇಂಜ್ ಮಾಡ್ಕೊಳ್ಳಿ. ಇದು ಎಲ್ರಿಗೂನು ಅಂತ ಅನ್ಕೊಂಬಿಡಿ. ಯಾಕೆಂದ್ರೆ ಮೋಸ್ಟ್ ಆಫ್ ದಿ ಇಲ್ಲಿ ಬಹಳಷ್ಟು ಜನ ನೋಡ್ತಿದ್ದೀರಾ, ಬಹಳಷ್ಟು ಜನದಲ್ಲಿ ಬಹಳಷ್ಟು ಜನಕ್ಕಿದೆ. ಬಹಳಷ್ಟು ಜನ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು, ಪ್ರೊಟೆಕ್ಷನ್ ಕೂಡ ಆಗತ್ತೆ ಅನ್ನುವಂಥದ್ದು ರೆಮಿಡೀಸ್ ಫಾಲೋ ಮಾಡಿದ್ರೆ ಅದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದೊಡ್ಡದೊಂದು ಸುನಾಮಿ ಅಪ್ಪಳಿಸುವಂತ ಭೀತಿ ಇದೆ. ಆ ಸುನಾಮಿ ಅಥವಾ ವಾಯುಭಾರ ಕುಸಿತ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಆಗತ್ತೆ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಇದು ಹೆಚ್ಚು ಸಿಟಿ ಮುಳುಗೋಗುವಂಥದ್ದು ತರ ಕಾಣಿಸ್ತಾ ಇದೆ. ಸೊ ಈಗ ನಮ್ಮ ಸೌತ್ ಏನಿದೆ, ಸೊ ಆ ಕಡೆ ಎಸ್ಪೆಷಲಿ ನಂಗೆ MGR ಬೀಚ್ ಎಲ್ಲ ಇರುತ್ತಲ್ಲ, ಅದು ಫುಲ್ ರೋಡ್ವರ್ಗೂ ಸಮುದ್ರದ ನೀರು ಅಪ್ಪಳಿಸುವಂಥದ್ದು, ಆ ಥರದ್ದೆಲ್ಲ ಸಮಥಿಂಗ್ ನಂಗೆ ಆ ಥರ ವೈಬ್ ಬರ್ತಾ ಇದೆ. ಸೊ ಆ ಥರ ಇನ್ನೊಂದಷ್ಟು ಲೈಕ್ ಸುನಾಮಿ ಅಥವಾ ವಾಯುಭಾರ ಕುಸಿತ, ಇದೆರಡು ವೈಬು ಇದೆ. ಇದೆರಡು ಕೂಡ ಆಗಬಹುದು. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಾನು ತಕೊಂಡು ಹೋಗ್ತಿದ್ದಾರೆ, ಎಲ್ಲಾನು ದೂರ ಮಾಡ್ತಿದ್ದಾರೆ. ಸೊ ಇಟ್ಸ್ ಓಕೆ, ಗಣೇಶನಿಗೆ ಗೊತ್ತಿದೆ. ಸೊ ಏನು, ಎಲ್ಲಿ, ಯಾವಾಗ ಯಾರ್ಯಾರು ನಿಮ್ಮ ಅವಕಾಶಗಳನ್ನ ಕಿತ್ಕೊಳ್ತಿದ್ದಾರೆ, ನಿಮ್ಮ ಅದೃಷ್ಟನ ಕಿತ್ಕೊಳ್ತಿದ್ದಾರೆ, ಸೊ ಅವರ ಅದೃಷ್ಟನ ಹೇಗೆ ಕೀಳ್ಬೇಕು ಅನ್ನೋ ಅಂಥದ್ದು ಗಣೇಶನಿಗೆ ಗೊತ್ತಿದೆ. ಸೊ ಕರ್ಮ ರಿಟರ್ನ್ ಆಗೋದಕ್ಕೋಸ್ಕರ ಗಣೇಶ ಕೂಡ ಕಾಯ್ತಿದ್ದಾರೆ. ಸ್ವಲ್ಪ ಪ್ರಯಾಣಕ್ಕೆ ಹೋಗ್ ಬಂದಿ ಅಥವಾ ಪ್ರಯಾಣದಲ್ಲಿ ಆಯಾಸ ಆಗಬಹುದು, ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ, ಎಲ್ಲೂ ಮಕ್ಕಳನ್ನ ಬಿಟ್ಟು ಇರ್ಬೇಡಿ ಅನ್ನುವಂಥದ್ದು ಇದೆ.
ಸೊ ಎಲ್ಲೂ ಮಕ್ಕಳನ್ನ ಬಿಟ್ಟಿರ್ಬೇಡಿ, ಹಾಗೆ ಹುಷಾರಾಗಿ ಜಾಗ್ರತೆಯಿಂದ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆ ಊಟ ಮಾಡಕ್ ಆಗ್ತಾ ಇಲ್ಲ, ಊಟ ಸರಿಯಾದ ರೀತಿಯಲ್ಲಿ ಸೇವನೆ ಆಗ್ಲಿ, ಅಟ್ಲೀಸ್ಟ್ ಹಣ್ಣುಗಳು ಎಲ್ಲವೂ ಕೂಡ ಇಟ್ಟಾಡ್ತಾ ಇದೆ. ಸೊ ಏನು ಹಣ್ಣು ತಿಂತ ಇಲ್ಲ, ಊಟ ಮಾಡ್ತಾ ಇಲ್ಲ, ಯಾಕೆ ಫಲಾಹಾರ ಹೋಗ್ಬೇಕಲ್ವಾ ಹೊಟ್ಟೆ ಒಳಗೆ, ಏನ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಳಗಡೆಯಿಂದಾನೇ ದೇಹ ತುಂಬಾ ವೀಕ್ ಆಗ್ಬಿಡ್ತಾ ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೇಲಿಂದ ನೋಡಕ್ಕೆ ಏನು ಸಮಸ್ಯೆ ಇಲ್ಲ, ಎಲ್ಲವೂ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಒಳಗಡೆಯಿಂದಾನೇ ಎಲ್ಲ ಸಮಸ್ಯೆಯನ್ನು ಮಾಡಿ ಹಾಕ್ತಾ ಇದ್ದಾರೆ. ಒಳಗಡೆಯಿಂದಾನೇ ದೇಹ ತನ್ನಂತಾನು ತಿನ್ಕೊಳ್ತಾ ಬರ್ತಾ ಇದೆ. ಸ್ವಲ್ಪ ಇದನ್ನ ವಾಮ ಮಾರ್ಗದಿಂದ ಪ್ರಯತ್ನ ಪಟ್ಟಿರೋದಿರಬಹುದು. ಸೊ ಅದನ್ನ ಸರಿಪಡಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಒಂದಷ್ಟು ಬದಲಾವಣೆಗಳನ್ನ ನೀವು ಕೂಡ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮಲಗುವಂತ ಹಾಸಿಗೆ ಸ್ವಲ್ಪ ಬದಲಾವಣೆ ಆಗ್ಲಿ ಅನ್ನುವಂಥದ್ದು ಇದೆ. ಒಂದಷ್ಟು ಇಲ್ಲಿ ಯಾರಿಗೋ ಮಲಗ್ಬೇಕಾದ್ರೆ ವಿಶೇಷವಾದಂತ ಲೈಕ್ ಜಪ ಮಾಡ್ಬೇಕಾರೆಲ್ಲ ಪ್ರಾಣಿ ಚರ್ಮ ಆ ಥರದ್ದು ಈ ಥರದ್ದು ಹಾಕೊಂಡು ಜಪ ಮಾಡ್ತಾರಲ್ಲ, ಆ ಥರದ್ದು ಸಮಥಿಂಗ್ ಏನೋ ಹಾಕೊಂಡು ಮಲ್ಗೋದ್ರ ಬಗ್ಗೆ ಕೂಡ ನಂಗೆ ಇಲ್ಲಿ ವೈಬ್ ಇದೆ. ಆ ಥರ ಮಲ್ಕೊಳ್ಳಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಕಾಲುಗಳು ಊತ ಬರ್ತಾ ಇದೆ, ಅದನ್ನ ಯಾಕೆ ನೋಡ್ಕೊಳ್ತಾ ಇಲ್ಲ, ಕಾಲುಗಳ ಊತದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ತಪ್ಪಿಗೆ ಎಲ್ರನ್ನೂ ಹೊಣೆ ಮಾಡೋದು ತಪ್ಪು ಅನ್ನುವಂಥದ್ದು ಇದೆ. ಸೊ ಕರ್ಮ ರಿಟರ್ನ್ ಆಗ್ತಾ ಇರ್ಬೇಕಾದ್ರೆ ಕೆಲವು ಸತಿ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅನ್ಕೊಬಾರ್ದು. ಅದು ಒಳ್ಳೆ ಕರ್ಮ ಇರ್ಲಿ ಕೆಟ್ಟ ಕರ್ಮ ಇರ್ಲಿ, ರಿಟರ್ನ್ ಆಗ್ಬೇಕು ಅಂದಾಗ ರಿಟರ್ನ್ ಆಗೇ ಆಗತ್ತೆ. ಸೊ ಮೇಕ್ ಶ್ಯೂರ್ ನೀವು ಎಚ್ಚರಿಕೆಯಿಂದ ಇದ್ದೀರಾ ಅನ್ನುವಂಥದ್ದು. ಬೇಕು ಅಂದ್ರೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅನ್ನುವಂಥದ್ದು. ವಿಶೇಷವಾಗಿ ಯಾರು ಇಲ್ಲಿ ಒಂದು ಮಾಹಿತಿಗೋಸ್ಕರ ಕಾಯ್ತಾ ಇದ್ದೀರಾ, ಒಂದು ಸ್ಪೆಸಿಫಿಕ್ ಪರ್ಸನ್ಗೋಸ್ಕರ, ಒಬ್ಬ ವ್ಯಕ್ತಿಗೋಸ್ಕರನೇ ಸೊ ಯಾರು ಕಾಯ್ತಾ ಇದ್ದೀರಾ, ಸೊ ನಿಮ್ಗೆ ದೇಹದ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರಿರುವಂತ ಔಷಧಿಗಳನ್ನ ದೂರ ಮಾಡಿ, ಮತ್ತೆ ಆರೋಗ್ಯ ಪರಿಪೂರ್ಣವಾಗಿ ಸರಿ ಹೋಗುವಂತ ಸಾಧ್ಯತೆ 100ಕ್ಕೆ 150 ಭಾಗ ಇದೆ. ಸೊ ಹಾಗಾಗಿ ಧೈರ್ಯವಾಗಿ ಆರೋಗ್ಯನ ಸರಿಪಡಿಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೈ ಕಾಲುಗಳ ಆರೋಗ್ಯದ ಕಡೆ ಮೊದಲು ಗಮನನ ಕೊಡಿ, ನಂತರ ದೇಹದ ಭಾಗದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರು ಕಾಮಾಸಕ್ತಿಯಿಂದ ಒಂದಷ್ಟು ಪ್ರಯೋಗಗಳನ್ನ ಮಾಡ್ಕೊಂಡಿದ್ದಾರೆ ದೊಡ್ಡ ಮಟ್ಟದಲ್ಲಿ, ಆ ಕಾಮಾಸಕ್ತಿಯಿಂದ ಮಾಡಿರುವಂತಹ ಪ್ರಯೋಗಗಳನ್ನ ಅವರು ಮುಂದಿನ ದಿನಗಳಲ್ಲಿ ಸೊ ಆ ಆಸಕ್ತಿನೇ ಇಲ್ದಿರೋ ಹಾಗೆ ಆಗ್ತಾರೆ, ಅಥವಾ ಅವರ ಆ ದೇಹದ ಭಾಗನೇ ಇಲ್ದಿರೋ ಹಾಗೆ ಆಗ್ಬಿಡುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಈಗ ಸೋ ಕಾಲ್ಡ್ ಅಫಿಷಿಯಲ್ ಆಗಿ ನಡೆಯುವಂತ ಏನು ಗರ್ಭಧಾರಣೆಯ ವಿಚಾರಕ್ಕೋಸ್ಕರ ಒಂದಷ್ಟು ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಮೇಲೆ ಒಂದಷ್ಟು ಪ್ರಯೋಗಗಳು ಏನು ವಾಮ ಮಾರ್ಗದಿಂದ ಆಗ್ತಾ ಇದೆ. ಸೊ ಇದರಿಂದ ಒಂದಷ್ಟು ಸಮಸ್ಯೆಗಳು ಏನು ಉದ್ಭವ ಆಗ್ತಿದೆ ಎಲ್ಲರಲ್ಲೂ. ಸೊ ಇದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರ ಅನ್ನೋದು ಸಿಗುತ್ತೆ, ಶಾಶ್ವತವಾದಂತ ಪರಿಹಾರ ಸಿಗುತ್ತೆ. ಸದ್ಯಕ್ಕೆ ಈಗ ಒಂದು ತಾತ್ಕಾಲಿಕವಾದಂತ ಪರಿಹಾರನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದೇಹದ ಆರೋಗ್ಯದ ಜೊತೆಗೆ ಮನಸ್ಸಿನ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ, ಉಸಿರಾಟದ ಕಡೆ ಹೆಚ್ಚಿನ ಗಮನನ ಕೊಡಿ, ಹಾರ್ಟ್ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಅಭಿಧಮನಿ ಹಾರ್ಟ್ ಅಲ್ಲಿ 2 ಟ್ಯೂಬ್ಸ್ ಏನಿರುತ್ತೆ, ಆ ಟ್ಯೂಬ್ಸ್ ಅನ್ನ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋ ಹಾಗೆ ನೋಡ್ಕೊಳ್ಳಿ, ಬ್ಲಾಕೇಜಸ್ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತೆ ನೀವು ಪ್ರಾಣಾಯಾಮ ಮಾಡ್ಬೇಕಾದ್ರೆ ಅಥವಾ ಬೇರೆ ಏನೋ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಉಸಿರು ಕಟ್ತಾ ಇದೆ, ಉಸಿರಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಆ ಸಮಸ್ಯೆನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಅದನ್ನ ಬೇರೆ ಯಾವ್ದೋ ಒಂದು ದುಷ್ಟಶಕ್ತಿ ಬಂದು ಉಸಿರಾಡಕ್ಕೆ ಬಿಡ್ದಿರೋ ಹಾಗೆ ತಡಿತಾ ಇದೆ ಅನ್ನೋದು ಗೋಚರ ಆಗಿದೆ, ಅದು ನೋಟಿಸ್ ಕೂಡ ಆಗಿದೆ. ಅದಕ್ಕೆ ಏನ್ ಶಿಕ್ಷೆ ಬೇಕೋ ಆ ಶಿಕ್ಷೆನ ಕೊಡೋದಕ್ಕೆ ಆ ತಾಯಿ ರೆಡಿ ಇದ್ದಾಳೆ. ಅದಕ್ಕೆ ಆದಷ್ಟು ಬೇಗ ದುಷ್ಟಶಕ್ತಿಗೆ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಇದೆ. ಪೂರ್ವಾರ್ಜಿತವಾಗಿ ಪೀಡಿತವಾಗಿರುವಂತ ದೇಹದಲ್ಲಿ ನೀವು ಹುಟ್ತಾನೆ ಅಥವಾ ನೀವು ಹುಟ್ಟಿ ಸ್ವಲ್ಪ ಚಿಕ್ಕ ಮಗು ಇದ್ದಾಗೆ ದೇಹದಲ್ಲಿ ಬಂದು ಏನ್ ಸೇರ್ಕೊಂಡು ಇದುವರೆಗೂ ತೊಂದರೆ ಕೊಡ್ತಿತ್ತು, ಬದಲಾವಣೆಗೆ ಒಂದು ಅವಕಾಶ ಕೇಳಿದ್ರಿಂದ ಒಂದು ಅವಕಾಶನ ಆ ತಾಯಿ ಕೊಟ್ಟಿದ್ದಾಳೆ. ಇನ್ನೊಂದ್ 2-3 ವಾರಗಳಲ್ಲಿ ಅದಕ್ಕೆ ಪರಿಪೂರ್ಣವಾಗಿ ಒಂದು ಇತಿಶ್ರೀ ಆಡುವಂತ ಎಲ್ಲಾ ತಯಾರಿಗಳು ಆಗಿದೆ. ಆಗ ಲೋಕಕ್ಕೆ ರಕ್ಷೆಯಾಗಿ ನಿಂತವಳು ಸಾಕ್ಷಾತ್ ದೇವಿ ಸಾಕ್ಷಾತ್ಕರಿಸ್ತಾಳೆ. ಬಹಳಷ್ಟು ಜನರು ಅವಾಗ ದೇವಿಯ ದರ್ಶನನ
ಮಾಡ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾಗಿ ಒಂದು ವ್ಯಕ್ತಿನ ಉಳಿಸೋದಕ್ಕೋಸ್ಕರ ಇಷ್ಟೊಂದು ಜೀವ ಜಂತುಗಳು ಹೋರಾಡ್ತಾ ಇದ್ದಾವೆ ಅಂದ್ರೆ ಆ ಜೀವ ಜಂತುಗಳು ಈ ಒಂದು ಹಾರೈಕೆನ ತಮ್ಮ ಮಗು ತರ, ತಮ್ಮ ತಾಯಿ ತರ ಅದನ್ನ ಯಾರು ಆರೈಕೆ ಮಾಡ್ತಿದ್ದಾರೆ ಅಥವಾ ಯಾವ ಒಂದು ಆರೈಕೆಗೋಸ್ಕರ ಅವರು ಪ್ರಯತ್ನನ ಪಡ್ತಿದ್ದಾರೆ ಉಳಿಸ್ಕೊಳ್ಬೇಕು ಅಂತ, ಒಂದು ಅದನ್ನ ತನ್ನ ಮಗು ಅಂತ ಕೆಲವ್ರು ಕಾಪಾಡ್ತಿದ್ರೆ, ಕೆಲವರು ತನ್ನ ತಾಯಿ ಅಂತ ಅದನ್ನ ಕಾಪಾಡ್ತಿದ್ದಾರೆ. ಸೊ ಈ ಎರಡು ವಿಚಾರಗಳಲ್ಲಿ ಅದನ್ನ ಕಾಪಾಡ್ಕೊಳ್ತಾ ಎಲ್ಲೋ ಸುಸ್ತಾಗಿ ನಾವು ಸೋತ್ ಹೋಗ್ತಿದೀವಿ ಅನ್ನೋರಿಗೆ ನೀವೆಲ್ಲೂ ಸೋತಿಲ್ಲ, ಮತ್ತೆ ಸೋಲೋದು ಇಲ್ಲ. ಸೊ ಚೆನ್ನಾಗಿರ್ತೀರಾ ಅನ್ನುವಂಥದ್ದು ಇದೆ. ಜಸ್ಟ್ ರಾಂಗ್ ಇನ್ಫಾರ್ಮೇಶನ್ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇದ್ದೀರಾ, ರಾಂಗ್ ಇನ್ಫಾರ್ಮೇಶನ್ ಕಡೆ ಹೆಚ್ಚಿನ ಗಮನನ ಕೊಡ್ಬೇಡಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಹೇಳಿಕೆ ಆಗತ್ತೆ, ಮತ್ತೆ ಎದ್ದು ಓಡಾಡೋ ಹಾಗೆ ಆಗತ್ತೆ, ಮತ್ತೆ ಯಶಸ್ಸು ಬರುತ್ತೆ. ಆದ್ರೆ ಅಲ್ಲಿವರೆಗೂ ಜೋಪಾನವಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ಮಾರ್ಗಶಿರ ಮಾಸ ಬರೋ ಅಷ್ಟರಲ್ಲಿ ಒಂದು ವಿವಾಹ ಆಗಿ ಮತ್ತೆ ಇನ್ನೊಂದು ಪಾಪು ಕೂಡ ಆಗಿರುತ್ತೆ ಅನ್ನುವಂಥದ್ದು ಇದೆ. ಇದು ಸತ್ಯ, ಕಲಿಗಾಲದಲ್ಲಿ ನುಡಿತಿರುವಂತ ಸತ್ಯ. ನಿಮ್ಮ ನಂಬಿಕೆಯ ಸತ್ಯ ನಿಮ್ ಜೊತೆ ಇರೋವರೆಗೂ ನೀವ್ ಯಾರಿಗೂ ಹೆದರ್ಬೇಕಾಗಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಮಾಂಗಲ್ಯ ಧಾರಣೆ ಆದ ನಂತರ ದೇವಿಗೆ ಸಮರ್ಪಣೆ ಮಾಡಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ಈಗ ರೆಸ್ಟ್ ಅಗತ್ಯ ಇರೋದ್ರಿಂದ ಹೆಚ್ಚಿನ ರೆಸ್ಟ್ ಮಾಡ್ಲಿಕ್ಕೆ ಅವಕಾಶನ ಮಾಡ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚಿನ ಆರಾಮ ಮಾಡಿ ಅನ್ನುವಂಥದ್ದು ಇದೆ. ನಿಮ್ ಕೈಲಾದಷ್ಟು ನೀವು ಪ್ರಯತ್ನ ಪಡಿ. ನಿಮ್ ಕೈಲಾಗದೆ ಇರುವಂತ ವಿನಾಶಕಾರಿ ಅಸ್ತ್ರಗಳು, ವಸ್ತ್ರಗಳು ಅಥವಾ ಔಷಧಿಗಳು ಅಥವಾ ಶಕ್ತಿಗಳು ಅಥವಾ ಜನಗಳು ಯಾರೇ ಇದ್ರು ಅದು ಗಣೇಶನಿಗೆ ಸರೆಂಡರ್ ಮಾಡಿ ಗಣೇಶ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ಪಾಪ ಅಮ್ಮ ಗೌರಮ್ಮ ಗಣೇಶನ್ ನೋಡಿ ತುಂಬಾ ದಿನ ಆಯ್ತು ಅಂತ ಅನ್ಸುತ್ತೆ. ಸೊ ಗೌರಿ ಗಣೇಶ ಇಬ್ಬರ ಒಂದು ಭೇಟಿಗೆ ಒಂದು ಅವಕಾಶನ ಮಾಡ್ತಾರೆ ಯಾರು ಅನ್ನುವಂಥದ್ದು ಕೂಡ ಇದೆ. ಸೊ ಮೇ ಬಿ ಗೊತ್ತಿಲ್ಲ ಯಾಕೆ ಇದು ಬರ್ತಿದೆ ಅಂತ, ಒಟ್ಟಿನಲ್ಲಿ ಆ ತರ ಆಗತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ಒಳಿತಾಗತ್ತೆ, ನಂಬಿ ಅನ್ನುವಂಥದ್ದು ಇದೆ. ಜೊತೆಲೇ ಇದ್ಕೊಂಡು ಯಾರು ಒಂದು ದ್ವೇಷನ ಮಾಡ್ತಿದ್ದಾರೆ ಅಥವಾ ಕೊಲೆ ಮಾಡುವಂತ ಪ್ರಯತ್ನನ ಪಡ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಇವರಿಗೆ ಹೋಗುವಂತ ಸಮಯ, ವಿನಾಶಕಾಲ್ಯ ವಿಪರೀತ ಬುದ್ಧಿ ಅನ್ನುವಂಥ ರೀತಿಲಿ ಅವರೇ ಹೋಗುವಂತ ಸಮಯ ಆಗಿದೆ. ಹಾಗಾಗಿ ಈ ತರ ವಿಪರೀತ ಬುದ್ಧಿ ಆಗಿದೆ. ಸೊ ಇನ್ನೊಂದು 5-6 ತಿಂಗಳು ಅಮ್ಮಮ್ಮ ಅಂದ್ರೆ ಅಷ್ಟೇ. ಆಮೇಲೆ ಯಾರು ನಿಮ್ ಜೊತೆಲೆ ಇದ್ಕೊಂಡು ನಿಮಗ್ ಸಮಸ್ಯೆ ಮಾಡ್ತಿದಾರೋ ಅವರ ನಿಮ್ಮ ರಿಲೇಶನ್ಶಿಪ್ ಎಂಡ್ ಆಗತ್ತೆ ಪರ್ಮನೆಂಟ್ಲಿ ಅನ್ನುವಂಥದ್ದು ಕೂಡ ಇದೆ. ನಥಿಂಗ್ ಟು ವರಿ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ 38 ದಿನಗಳ ಕಾಲ ಎಚ್ಚರಿಕೆಯನ್ನ ನೋಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಯಾರಿಗೋ ಈಗ ಪಾಪು ಆಗುತ್ತೆ, ಪಾಪು ಆದ್ಮೇಲೆ 38 ದಿನಗಳ ಕಾಲ ಅಥವಾ 38 ವಾರಗಳ ಅಥವಾ 38 ತಿಂಗಳು, 38 ತುಂಬಾ ಇಂಪಾರ್ಟೆಂಟ್. 38 ದಿನ, 38 ವಾರ, 38 ತಿಂಗಳು, ಈ ತರ ಬಿ ಕೇರ್ಫುಲ್, ಹುಷಾರಾಗಿ ನೋಡ್ಕೊಳ್ಬೇಕು. ಅವರಿಗೆ ತುಂಬಾ ಬೆಚ್ಚಗೆ ಇಡ್ಬೇಕು, ನೀರು ಸೋಕಿಸ್ದಿರೋ ಹಾಗೆ ತಾಯಿ ಮಗು ಎರಡನ್ನು ನೋಡ್ಕೊಳ್ಬೇಕು. ಎಸ್ಪೆಷಲಿ ತಣ್ಣಗಿರೋ ನೀರು ಆ ತರದಿದೆ. ಸೊ ಯಾರು ಊಟ ಮಾಡ್ತಾ ಇಲ್ಲ, ಎಲ್ಲ ಹಸ್ಕೊಂಡಿದ್ದಾರೆ, ಉಪವಾಸದಿಂದ ಇದ್ದಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆ ಇದೆ. ಸೊ ಊಟ ಮಾಡಿ ಆಹಾರ ಸೇವನೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ದೇಹ ಒಳಗಿಂದ ಹಾಳಾಗ್ತಿದೆ, ರೀಕಾಲ್ ಮಾಡ್ಕೊಳ್ಳಿ. ಓಕೆ. ಸೊ ಪ್ರೆಗ್ನೆನ್ಸಿ ಬರ್ತಾ ಇದೆ, ಆರೋಗ್ಯ ಸುಧಾರಿಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಬಹಳಷ್ಟು ಜನಕ್ಕೆ ಹೊಸ ಮನೆ ತಗೊಳ್ತೀರಾ, ಹೊಸ ಜಾಗಕ್ಕೆ ಹೋಗುವಂತ ಸಾಧ್ಯತೆ ಇದೆ. ನಿಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಸೊ ಎಲ್ಲೋ ವಿದೇಶ ಯಾತ್ರೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ವಿದೇಶದಲ್ಲಿರುವಂತ ಶಿವಲಿಂಗ ದರ್ಶನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಶಿವನಿಗೆ ಒಂದಷ್ಟು ಕ್ಷೀರಾಭಿಷೇಕ ಅಥವಾ ಒಂದು ಪಂಚಾಮೃತ ಅಭಿಷೇಕನ ಮಾಡಿಸಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ದೇವರಿಗೆ ನನ್ಗೆ ಪ್ರೆಗ್ನೆಂಟ್ ಆದ್ರೆ ಅಥವಾ ಪ್ರೆಗ್ನೆನ್ಸಿ ಬಂದ್ರೆ ಅಥವಾ ನನ್ನ ತಂದೆ ಆದ್ರೆ ನಾನು
ಅಭಿಷೇಕಕ್ಕೆ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರಿ, ಶಿವನಿಗೆ ಕೊಟ್ಟಿಲ್ಲ, ಹೋಗಿ ಕೊಟ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಹೋಗಿ ಕೊಟ್ಬಿಟ್ಟು ಬಂದ್ಮೇಲೆ ಇನ್ನೊಂದು ಮಗು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಖುಷಿ ಖುಷಿಯಿಂದ ಮಾಡುವಂತ ಕೆಲಸ ಕಾರ್ಯಗಳನ್ನ, ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳಿದೆ, ಸುನಾಮಿ ಅಥವಾ ಒಂದಷ್ಟು ಏನ್ ಹೇಳೋದು, ಪ್ರಾಕೃತಿಕ ವಿಕೋಪ ಅಥವಾ ಸೈಕ್ಲೋನ್ ತರ ಬಂದ್ರು ಏನು ತೊಂದರೆ ಆಗೋದಿಲ್ಲ. ನಾನು ರಕ್ಷೆಗೆ ನಿಲ್ತೀನಿ ಅನ್ನುವಂಥದ್ದನ್ನ ಗಣೇಶ ಹೇಳ್ತಾ ಇದ್ದಾರೆ ಇಲ್ಲಿ. ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ, ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಕರ್ತವ್ಯ ಪ್ರಜ್ಞೆ ಕೂಡ ಹೇಳ್ತಾ ಇದ್ದಾರೆ. ಸೊ ಸಂಕಷ್ಟ ಚತುರ್ಥಿ ವ್ರತನ ಮಾಡಿಸಿ ಒಳ್ಳೇದಾಗತ್ತೆ. ಸೊ ಇದರಿಂದ ಕೂಡ ಹೊಸ ಬದಲಾವಣೆಗಳು ಬರುತ್ತೆ. ಮುಂದಿನ ತಿಂಗಳು 18ನೇ ತಾರೀಕು ಕಳೆದ ಮೇಲೆ ಅಥವಾ ಇನ್ನು 18 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಬರುತ್ತೆ, ಸಾಕಷ್ಟು ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಪಾಪು ಚೆನ್ನಾಗಿದೆ, ಪಾಪು ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರು ಪಾಪು ನೋಡಕ್ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದೀರಾ, ಮುಂದಿನ ದಿನಗಳಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. 14ನೇ ತಾರೀಕು ನಂತರ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಅಥವಾ ನಿಮ್ಮ ತಂದೆ ತಾಯಿ ನಿಮ್ಮನ್ನ ನೋಡಕ್ ಬಂದಿಲ್ಲ ಅಂದ್ರೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಷ್ಟ ಇಲ್ದಿರೋ ಕಡೆ ಕಷ್ಟವಾಗಿ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ಸನ್ಮಾನಗಳು ಆಗುವಂಥದ್ದು, ಬಹುಮಾನಗಳು ಬರುವಂಥದ್ದು ಕೂಡ ಇದೆ. ಸೊ ಪ್ರೀತಿಯಿಂದ ಎಲ್ಲವೂ ಕೂಡ ಸ್ವೀಕಾರ ಮಾಡಿ, ಪ್ರೀತಿಯಿಂದ ಯಾರು ಏನೇ ಕೊಟ್ಟರು ಕೂಡ ಸ್ವೀಕಾರ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಮೂರನ್ನು ಆಯ್ಕೆ ಮಾಡ್ಕೊಳ್ಳಿ ಅಥವಾ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಯಾರೋ ಒಬ್ಬರನ್ನ ಭೇಟಿ ಆಗ್ಬೇಕಾ ಬೇಡವಾ, ಇದೊಂದು ಡಿಸಿಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ಭೇಟಿ ಆಗ್ಬೇಡಿ. ನಿಮ್ಗೆ ತೊಂದರೆ ಕೊಡುವಂತ ಥರ್ಡ್ ಪಾರ್ಟಿ ಆದ್ರೆ ಖಂಡಿತವಾಗ್ಲೂ ಭೇಟಿ ಆಗ್ಬೇಡಿ. ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಕೆಲಸ ಕಾರ್ಯಗಳ ವಿಚಾರ ಇದ್ರೆ ಖಂಡಿತವಾಗ್ಲೂ ಭೇಟಿ. ನಿಮ್ಮ ಆಸೆ ಅಗತ್ಯಗಳೆಲ್ಲವನ್ನು ಕೂಡ ಗಣೇಶ ಪೂರೈಸ್ತಾರೆ. ನಿಮ್ಮ ಹರಕೆಗಳನ್ನ ತೀರಿಸ್ಕೊಳ್ತಾ ಬನ್ನಿ ರೆಡಿಯಾಗಿ ಅನ್ನುವಂಥದ್ದು ಇದೆ. ಬೇಗನೆ ಹರಕೆ ತೀರಿಸಿದ್ರು ಕೂಡ ಪರವಾಗಿಲ್ಲ, ಯಾಕೆಂದ್ರೆ ಕೆಲಸ ಎಲ್ಲ ಆದ್ಮೇಲೆ ಮರ್ತು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ, ಹಾಗೆ ಮಾಯ ಆಗ್ಬಿಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ತೀರ್ಸಿ ಅನ್ನುವಂಥದ್ದು ಇದೆ. ಯಾರು ಕೆಲವೊಂದು ವಿಚಾರನ ಹೇಳಲಿಕ್ಕೆ ಅನುಕೂಲ ಮಾಡ್ಕೊಡ್ತಿದ್ದಾರೆ, ನಿಸ್ವಾರ್ಥವಾಗಿ ಸೇವೆನ ಮಾಡ್ತಿದ್ದಾರೆ. ಸೊ ಹೆದರ್ಕೊಳ್ಳುವಂತ ಅಗತ್ಯ ಇಲ್ಲ. ನೀವು ಧೈರ್ಯವಾಗಿ, ಹೇಳ್ತಾರಲ್ಲ ರಾಜಾರೋಷವಾಗಿ ಅಂತ, ಸೊ ಧೈರ್ಯವಾಗಿ ಹೇಳಬಹುದು. ನಿಮ್ಗೆ ಆ ಒಂದು ವಿಶೇಷವಾದಂತಹ ಅಧಿಕಾರನ ಮತ್ತೆ ಇನ್ನೊಂದಷ್ಟು ವಿಶೇಷವಾದಂತಹ ಆಶೀರ್ವಾದನ ನಿಮ್ಗೋಸ್ಕರ ಪ್ರಾರ್ಥಿಸಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ರಾರ್ಥನೆಯ ಫಲವಾಗಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದಷ್ಟು ಈ ತರಕ್ಕಿಂತ ಅಥವಾ ಇದನ್ನ ಮೀರಿದಂತ ಒಳ್ಳೆ ಕಾರ್ಯಗಳು ನಿಮ್ಮಿಂದ ಇದೇ ಒಂದು ವಿಚಾರವಾಗಿ, ಇದೇ ಒಂದು ವ್ಯಕ್ತಿಯ ವಿಚಾರವಾಗಿ ಆಗ್ಬೇಕಾಗಿರೋದ್ರಿಂದ ಇನ್ನೊಂದಷ್ಟು ಆಶೀರ್ವಾದಗಳು ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಅಳ್ದು ತೂಗಿ ಮಾಡುವಂತ ಲೆಕ್ಕಾಚಾರಗಳು ತುಂಬಾ ಚೆನ್ನಾಗಿ ಮಾಡೋದ್ರಿಂದ ಒಂದು ವಿಶೇಷವಾದಂತಹ ಅಧಿಕಾರ ಕೂಡ ಬರುತ್ತೆ. ಆ ಅಧಿಕಾರದಲ್ಲಿ ಅಧಿಕಾರಿಣಿಯಾಗಿ ನೀವು ಕೂರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮೆಲ್ಲರ ಒಳ್ಳೆತನಕ್ಕೆ ಮೂಕ ವಿಸ್ಮಿತವಾಗಿರುವಂತಹ ಜೀವ ಬದುಕುಳಿಲಿ ಅಂತ ಕೂಡ ನಾನು ಹಾರೈಸ್ತೀನಿ. ಜೊತೆಗೆ ಜಗಜ್ಜಗನಿ ಜಗನ್ಮಾತಾ ಮತ್ತೆ ನಿಮ್ಮೆಲ್ಲರ ಪ್ರಾರ್ಥನೆ ಇನ್ನೊಂದಿತ್ತು. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಪೂರ್ಣವಾದಂತ ಮಾಹಿತಿ ನಿಮ್ಗೆ ಎಲ್ಲೆಲ್ಲಿ ತಲುಪಿಸ್ಬೇಕೋ ಅಲ್ಲಲ್ಲಿಗೆ ತಲುಪಿಸಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಲೆಕ್ಕಪತ್ರಗಳನ್ನ ಸರಿಯಾಗಿ ಇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರ್ದೋ ಡಿಗ್ರಿ ಸರ್ಟಿಫಿಕೇಟ್ ಬರುವಂತ ಸಾಧ್ಯತೆ ಇದೆ. ಡಿಗ್ರಿ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ ಎಲ್ಲವೂ ಕೂಡ ಪೋಸ್ಟಲ್ ಅಲ್ಲಿ ಮನೆಗೆ ಬರುತ್ತೆ. ಅದನ್ನ ಸ್ವೀಕಾರ ಮಾಡ್ಕೊಳ್ಳಿ ದಯಮಾಡಿ ಅನ್ನುವಂಥದ್ದು ಕೂಡ ಇದೆ. ಯಾಕೆಂದ್ರೆ ತುಂಬಾ ಕಷ್ಟಪಟ್ಟು ಅದನ್ನೆಲ್ಲ ಹುಡುಕಿ ಮಾಡ್ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಅದ್ರ ಪ್ರಕಾರನೇ ಮುಂದುವರಿರಿ, ಎಲ್ಲವೂ ಕೂಡ ಯಶಸ್ಸಾಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾರು ಅನ್ಯ ಧರ್ಮೀಯರು ಪ್ರಯೋಗ ಮಾಡಿ ತೊಂದರೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಚಿಂತೆ ಬೇಡ. ಸೊ ಅವರ ಮುಖಂಡರು ಅಥವಾ ಅವರು ಮುಗಿಯುವಂತ ದೈವ ಏನಿದೆ ಆ ದೈವನೇ ಬಂದಾಗಿದೆ ಇವಾಗ. ಸೊ ಆ ದೈವನೇ ಅವರಿಗೆ ನಿಂತು ಅವ್ರನ್ನೆಲ್ಲ ಆ ದೈವ ನಿಗ್ರಹ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಶೇಷವಾದಂತ ಮಾಹಿತಿಗಳಿದೆ. ಇಲ್ಲಿ ಇಷ್ಟು ಸಾಕು ಅಂತ ಅನ್ಕೊಂಡಿದೀವಿ. ಸೊ ಮಿಕ್ಕಿದ್ದು ನಿಮ್ಮ ಕಿವಿಗಳಿಗೆ ತಲುಪಿಸುವಂತ ಪ್ರಯತ್ನನ ನಾವು ನಮ್ಮದೇ ಆದ ರೀತಿಯಲ್ಲಿ
ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಹಾಗಾಗಿ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಸೊ ಈ 3 ಕಾರ್ಡ್ಗಳು ಏನಿದೆ, ಸೊ ಮೊದಲನೇದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಇದೆ. ಆಧ್ಯಾತ್ಮಿಕ ಮಾರ್ಗ ಅಥವಾ ಭಕ್ತಿ ಮಾರ್ಗದಲ್ಲಿ ಸರಿಯಾಗಿ ನಡೀತಾ ಇಲ್ಲ. ಸೊ ಭಕ್ತಿ ಮಾರ್ಗದಲ್ಲಿ ನಡೀರಿ. ಪೂಜೆ ಪುನಸ್ಕಾರಗಳು ಮನಸ್ಸಿಟ್ಟು ಮಾಡ್ತಾ ಇಲ್ಲ. ಸೊ ಅದು ಭಗವಂತನವರ್ಗೂ ಹೋಗಿ ತಲುಪ್ತಾ ಇಲ್ಲ. ತಲುಪೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. 19 ನಂಬರ್ ಇಂಪಾರ್ಟೆಂಟ್. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, 21 ದಿನಗಳ ಬ್ರಹ್ಮಚಾರಿಯನ್ನ ಪಾಲಿಸಿ. ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ. ಒಂದಷ್ಟು ಬದಲಾವಣೆ, ಒಂದಷ್ಟು ಹೀಲಿಂಗ್ ನಿಮ್ಮ ರೂಟ್ ಚಕ್ರದಲ್ಲೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಬ್ಲಡ್ ರಿಲೇಟೆಡ್ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀನೋ, ಸೊ ಒಂದಷ್ಟು ನೆಗೆಟಿವಿಟಿ ಇದೆ, ಒಂದಷ್ಟು ನೆಗೆಟಿವ್ ಎನರ್ಜಿ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ರಿಮೂವ್ ಮಾಡ್ಕೊಂಡಷ್ಟು ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಸೊ ಸ್ವಲ್ಪ ನೀವು ಹೋಗಿ ಬರುವಂತ ಜಾಗದಲ್ಲಿ ಇರಬಹುದು, ನಿಮ್ಮ ಹೊಲಗಳಲ್ಲಿ ಇರಬಹುದು, ಸಾಕಷ್ಟು ಸಮಸ್ಯೆ ಕಾಣಿಸ್ತಾ ಇದೆ. ಎಷ್ಟು ಸತಿ ಹೇಳಿದ್ರು ಎಚ್ಚರಿಕೆ ವಹಿಸ್ತಾ ಇಲ್ಲ. ಸ್ವಲ್ಪ ಹೆಚ್ಚಿನ ಗಮನ ಬೇಕು. ಒಂದ್ ಕಡೆ ಎಲ್ಲ 2-3 ಕಡೆ ಪ್ರಯೋಗಗಳನ್ನ ಮಾಡಿ ಇಟ್ಟಿದ್ದಾರೆ. ಒಂದ್ ಕಡೆ ಬ್ಲಡ್ ನ ಹೊಸದಾಗಿ ಬ್ಲಡ್ ಅಲ್ಲಿ ಏನೋ ಪ್ರಯೋಗ ಮಾಡಿದ್ದಾರೆ ಅಂತ ತೋರಿಸ್ತಾ ಇದೆ. ಎಸ್, ಬ್ಲಡ್ ಅಲ್ಲಿ ಏನೋ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಅಲ್ಲಿ ಸಮಥಿಂಗ್ ಏನೋ ಒಂದು ಎಂಟಿಟಿ ಕೂಡ ಕಾಣಿಸ್ತಾ ಇದೆ. ಎಸ್ಪೆಷಲಿ ನಂಗೆ ಇದು ಹೊಲ ಅಥವಾ ಓಡಾಡುವಂತ ದಾರಿ ಕಾಣಿಸ್ತಾ ಇದೆ. ಇಂಥ ಜಾಗದಲ್ಲಿ ಮಾಡಿಟ್ಟಿದ್ದಾರೆ. ಒಂದು ಹೆಣ್ಣಿನ ಆತ್ಮ ಕೂಡ ದಾರಿಲಿ ಅಲಿತಾ ಇದೆ ಅಂತ ಕಾಣಿಸ್ತಾ ಇದೆ. ನಂಗೆ ಗೊತ್ತಿಲ್ಲ, ಅದನ್ನ ಹಿಡ್ದಾಕಿ ಅಥವಾ ಅದಕ್ಕೆ ಮುಕ್ತಿ ಕೊಡ್ಸಿ ಅಂತ ಕೂಡ ಇಲ್ಲಿ ಇದೆ. ಯಾರಿಗೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಕೇರ್ಫುಲ್ ಆಗಿ ಇರಿ. ಸೊ ಪ್ರೊಟೆಕ್ಷನ್ ತಗೊಳ್ಳಿ ಅಂತ ಮಾತ್ರ ಹೇಳಬಲ್ಲೆ. ಯೂಸ್ ಯುವರ್ ಇಂಟ್ಯೂಷನ್ ವೆರಿ ವೆಲ್ಲಿ ಅಂತ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕರುಣಾ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಸೊ ನಮ್ಗೇನು ಅರ್ಥ ಆಗಿಲ್ಲ ಅನ್ನೋರಿಗೆ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ. ಶಿವನಿಗೆ ರುದ್ರಾಭಿಷೇಕಕ್ಕೆ ಕೊಡಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ. ರೆಸ್ಟ್ ಮಾಡಿ, ಟೇಕ್ ಕೇರ್ ಮಾಡಿ. ಪಾಪು ಬರುತ್ತೆ, ಮ್ಯಾರೇಜ್ ಆಗುತ್ತೆ, ದುಡ್ಡು ಬರುತ್ತೆ, ಎಲ್ಲ ಚೆನ್ನಾಗಿದೆ. ಟೇಕ್ ಕೇರ್.